ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಧರ್ಮಸ್ಥಳದಲ್ಲಿ ನಡೀತಾ ಇದ್ದ ಆಪರೇಷನ್ ಅಸ್ಥಿ ಪಂಜರ ಅರ್ಥಾತ್ ಶವಗಳ ಶೋಧ ಕಾರ್ಯ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ? ಇದೇ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಇದೇ ವಿಚಾರ ಇವತ್ತು ವಿಧಾನಸಭೆಯಲ್ಲೂ ಕೂಡ ಸದ್ದು ಮಾಡಿತ್ತು. ಗೃಹ ಸಚಿವ ಪರಮೇಶ್ವರ್ ಸದನಕ್ಕೆ ನೀಡುವ ಉತ್ತರದ ಮೇಲೆ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗೋದ್ರಲ್ಲಿತ್ತು. ಇವತ್ತು ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಶವ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ಸದನದಲ್ಲಿ ಏನೆಲ್ಲ ಆಯಿತು ತೋರಿಸ್ತೀವಿ ನೋಡಿ. ವಿಧಾನಸಭೆಯಲ್ಲಿ ಧರ್ಮಸ್ಥಳ ಶವ ಶೋಧದ ವಿಚಾರದ ಕೋಲಾಹಲ. ದೊಡ್ಡ ಹುನ್ನಾರ ನಡೆದಿರೋದಿಲ್ಲ. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಸರ್ಕಾರ ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಕ್ಕಾಗತ್ತ? ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಎಂದ ಪರಮೇಶ್ವರ್. We have given the freedom for the SIT and SIT only will decide whether to go forward or not. ಇಡೀ ದೇಶವೇ ಕುತೂಹಲದಿಂದ ನೋಡ್ತಿತ್ತು. ಕರುನಾಡಿನ ಜನರ ಚಿತ್ತ ವಿಧಾನಸಭೆ ಕಲಾಪದ ಮೇಲೆ ನೆಟ್ಟಿತ್ತು. ಧರ್ಮಸ್ಥಳದಲ್ಲಿ ಶವಶೋಧ ಮುಂದುವರಿಯುತ್ತಾ ಇಲ್ವಾ? ಪರಮೇಶ್ವರ್ ಏನ್ ಹೇಳ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಸದನದಲ್ಲಿ ಧರ್ಮಸ್ಥಳದ ಶವಶೋಧ ವಿಚಾರವಾಗಿ ಭಾರಿ ಜಟಾಪಟಿಯೋ ನಡೆಯಿತು. ಇದರ ನಡುವೆ ಗೃಹ ಸಚಿವರು ಮುಂದೇನು ಅನ್ನೋ ಕುತೂಹಲಕ್ಕೆ ತೆರೆ ಎಳೆದಿದ್ರು. DNA FSL ವರದಿ ಬಂದ ಬಳಿಕ ಮುಂದಿನ ಹೆಜ್ಜೆ ತನಿಖೆ ಬಗ್ಗೆ SIT ಯಿಂದಲೇ ನಿರ್ಧಾರ ಎಂದ ಪರಮೇಶ್ವರ್. ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ದೂರು ಆಧರಿಸಿ 17 ಕಡೆ ಗುಂಡಿ ಅಗದಿತ್ತು SIT. ಆದರೆ ಏನೋ ಸಿಗದಿರೋ ಕಾರಣಕ್ಕೆ ಶನಿವಾರದಿಂದಲೇ ಶವಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿತ್ತು. ಒಟ್ಟು 30 ಸ್ಥಳಗಳಲ್ಲಿ 300 ಶವ ಹೂತಿದ್ದೇನೆ ಅಂತ ಆರೋಪಿಸಿದ್ದ ದೂರುದಾರ ಬಾಕಿ ಉಳಿದಿರೋ ಸ್ಥಳಗಳಲ್ಲೂ ಶೋಧ ನಡೆಸುವಂತೆ ಪಟ್ಟು ಹಿಡಿದಿದ್ದ. ಹೀಗಾಗಿ SITಯ ಮುಂದಿನ ನಡೆ ಏನೋ? ಮತ್ತಷ್ಟು ಸ್ಥಳಗಳಲ್ಲೂ ಗುಂಡಿ ತೋಡ್ತಾರ ಅನ್ನೋ ಪ್ರಶ್ನೆ ಮೂಡಿತ್ತು. ಇದೇ ಪ್ರಶ್ನೆಗಳಿಗೆ ಗೃಹ ಸಚಿವರೇ ಉತ್ತರಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಆಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನ ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ. ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT ಆ್ಯಂಡ್ SIT ಓನ್ಲಿ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್. ಮಾಸ್ಕ್ ಮ್ಯಾನ್ ಹೇಳಿದಂತೆ ಗುಂಡಿ ತೋಡ್ತಾ ಹೋಗೋಕೆ ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಶೋಧಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದ್ದು 2 ಸ್ಥಳದಲ್ಲಿ ಸಿಕ್ಕಿರೋ ಮೂಳೆಗಳನ್ನು DNA ಟೆಸ್ಟ್ಗೆ ಕಳಿಸಲಾಗಿದೆ. ಅಲ್ಲಿನ ಮಣ್ಣನ್ನು FSLಗೆ ರವಾನಿಸಲಾಗಿದೆ. ಆ ವರದಿ ಬಂದ ಬಳಿಕ ಮುಂದಿನ ತನಿಖೆ ನಡೆಯುತ್ತೆ. ಶವಶೋಧ ಹಾಗೂ ತನಿಖೆ ಬಗ್ಗೆ SITಯೇ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಎಂದಿದ್ದಾರೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ DNA ಹ್ಯೂಮನ್ ಇದು ಬರಲಿಲ್ಲ ಅಂತ ಆದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಇನ್ನು SIT ಶವಶೋಧದ ಕುರಿತು ವಿಪಕ್ಷಗಳ ಆಕ್ಷೇಪಕ್ಕೂ ಉತ್ತರಿಸಿದ ಪರಮೇಶ್ವರ್, ಸತ್ಯ ಆಚೆ ಬಂದ್ರೆ ಅದನ್ನ ಎಲ್ಲರೂ ಒಪ್ಪಿಕೊಳ್ಳಬೇಕಲ್ವಾ ಅಂದ್ರು. ತಮ್ಮ ಉದ್ದೇಶ ಏನಂತ ಗೊತ್ತಾಗ್ಲಿಲ್ಲ. ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗ್ಬೇಕಾ, ಸತ್ಯ ಹೊರಗಡೆ ಬರಬೇಕಾ, ಹಾಗೇ ಇದೆ ಅಂತ ಹೇಳಿ ಯಾರು ಹೇಳಕ್ಕಾಗೋದಿಲ್ಲ, ಆಗಿಲ್ಲ ಅಂತನೂ ಯಾರು ಹೇಳಕ್ಕಾಗೋದಿಲ್ಲ. ಈ ಇನ್ವೆಸ್ಟಿಗೇಷನ್ ಆಚೆ ಬಂದ್ರೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವಾ. ಆದರೆ ಒಂದು ವೇಳೆ ಆಗಿದೆ ಅಂತ ಆದರೆ ಸತ್ಯ ಹೊರಗಡೆ ಬಂತು, ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು, ಇದು ಆಗಿದೆ, ಯಾರು ಸಂತ್ರಸ್ತರಿದ್ದಾರೆ, ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದ್ರೂ ಆಗುತ್ತಲ್ವ. ಬರಲಿ ಆಚೆಗೆ, ಸತ್ಯ ಬರಲಿ. ಆ ಸತ್ಯ ಆಚೆ ಬಂದಾಗ ನೀವಾಗಲಿ ನಾವಾಗಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ, ಧರ್ಮಸ್ಥಳದವರು ಕೂಡ ಒಪ್ಕೋಬೇಕಾಗ್ತದಲ್ಲ, ಜನಸಮುದಾಯ ಒಪ್ಕೋಬೇಕಾಗ್ತದಲ್ಲ. ಯಾರ ಒತ್ತಡದ ಮೇಲೆ SIT ರಚನೆ ಎಂದ ಅಶೋಕ್ ಪರಮ್ಮ ತಿರುಗೇಟು. ನೀವು SIT ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ
CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ. ಎಲ್ಲ ಯಾರು ಹೋಗಿದ್ದರು? ಏನು ನಾವು ಹೋಗಿದ್ರಾ? ನಾವೆಲ್ಲ ಹೋಗಿದ್ದೀರೇನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕಿದ್ರು ಬಂದಿದೆ. ಏನೋ ಬೇರೆ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾರದೋ ಒತ್ತಡಕ್ಕೆ ಮಣಿದಿದ್ದಾರೆ. SIT ಹ್ಯಾಗ್ ಫಾರಮ್ ಆಯಿತು ಅಂತ ನಾನು ಹೇಳಿದೆ. SIT ಯಾರೋ ಒತ್ತಡಕ್ಕೆ ಮಣಿದೆ SIT ಮಾಡಲಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸು ಕೂಡ ನಾವು ಮಾಡಿಕೊಳ್ಳೋದಿಲ್ಲ. ಸತ್ಯವನ್ನು ಹೊರಗೆ ತರ್ತೇವೆ. ಇನ್ನು DCM DK ಶಿವಕುಮಾರ್ ಧರ್ಮಸ್ಥಳದ ಕೇಸ್ನ ಹಿಂದೆ ಷಡ್ಯಂತ್ರವಿದೆ ಅಂತ ಹೇಳಿದ್ರು. ಇದನ್ನೇ ಪ್ರಶ್ನಿಸಿದ ಆರ್ ಅಶೋಕ್ ಆ ಷಡ್ಯಂತ್ರ ಏನಂತ ಹೇಳಿ ಅಂತ ಆಗ್ರಹಿಸಿದ್ರು. ನಮ್ಮ CLPಲಿ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಏನು ಸುಳ್ಳು ಹೇಳಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತ ಅಂದ್ಬಿಟ್ಟು ಈ ಅಶ್ಯೂರ್ಡ್ ದಿ ಫ್ಲೋರ್ ಆಫ್ ದಿ ಹೌಸ್. ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ 10 ದಿನ ಇದೇ ಧರ್ಮಸ್ಥಳದಲ್ಲಿ ಯೂಸ್ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ. ಯಾರೋ ನಮ್ಮ ಚೀಫ್ ಮಿನಿಸ್ಟ್ರು. ಹ್ಯಾಸ್ ದಟ್ ಬಿಲೀಫ್, ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್, ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ. ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್, ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಎಲ್ಲ ಬರ್ತದೆ. ಇದೇ ವೇಳೆ ಮಾತನಾಡಿದ ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ಸರ್ಕಾರದಿಂದ ಆಗ್ತಿದೆ ಅಂದ್ರು. ಇದೇ ಮಾತು ಇಡೀ ಸದನದಲ್ಲಿ ಗದ್ದಲ ಎಬ್ಬಿಸಿತ್ತು. ಕಾಂಗ್ರೆಸ್ ಶಾಸಕರು ಇದಕ್ಕೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ. ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಾವ್ ಹೇಳೋದೇನು ಅಂತಂದ್ರೆ, ಒಬ್ಬ ಮುಸುಕುದಾರಿ ಅಲ್ಲ ಇದರ ಹಿಂದೆ 16 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಷಡ್ಯಂತ್ರದ ವಿರುದ್ಧ ಏನ್ ಮಾಡಿದಿರಿ ನೀವು? ಯಾವ ಅಪಪ್ರಚಾರ ಮಾಡಿದ್ರ ಮೇಲೆ ತನಿಖೆ ತೆಗೆದುಕೊಂಡ್ರಿ? ಇಲ್ಲಿ ಸತ್ಯ ಗೊತ್ತಾಗಬೇಕು, ನ್ಯಾಯ ಗೊತ್ತಾಗಬೇಕಿಂತನೂ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆರಚಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಇಲ್ಲಿ ನ್ಯಾಯ, ಸರ್ಕಾರದ ಉದ್ದೇಶನೂ ಕೂಡ ಅದೇ. ಸದನದಲ್ಲಿ ವಾಗ್ವಾದ ಹೆಚ್ಚಾಗ್ತಿದ್ದಂತೆ ಕೆಲಕಾಲ ಸದನವನ್ನ ಮುಂದೂಡಲಾಯಿತು. ಬಳಿಕ ಕಲಾಪ ಮತ್ತೆ ಆರಂಭವಾದ ಮೇಲೆ ಮಾತನಾಡಿದ ಬಿಜೆಪಿ ಶಾಸಕ SR ವಿಶ್ವನಾಥ್, ಆದಷ್ಟು ಬೇಗ ತನಿಖೆಯನ್ನ ಮುಕ್ತಾಯಗೊಳಿಸಿ ಕಾಂಗ್ರೆಸ್ ಶಾಸಕರು ಧರ್ಮಸ್ಥಳಕ್ಕೆ ಹೋಗ್ಲಿ, ಜನರಿಗೆ ನಂಬಿಕೆ ಬರುತ್ತೆ ಅಂತ ಸಲಹೆ ನೀಡಿದ್ರು. 3 ತಿಂಗಳು ಏನು ಹೇಳಿದ್ರಲ್ಲ, ಆದಷ್ಟು ಶೀಘ್ರದಲ್ಲಿ 15 ದಿನ 1 ತಿಂಗಳು ಟೈಮ್ ಬೌಂಡ್ ಕೊಟ್ಕೊಂಡು ಹಗಲು ರಾತ್ರಿ ಮಾಡಿ. ಯಾಕಂದರೆ ಇನ್ನು 3 ತಿಂಗಳು ಜನ ಆತಂಕದಲ್ಲಿ ಕಾಯೋಂಥದ್ದು ಬೇಡ. ಅಲ್ಲಿಗೆ ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. SIT ಅಧಿಕಾರಿಗಳೇ ತನಿಖೆ ಮುಂದುವರಿಸಬೇಕೋ ಬೇಡವಾ ಅನ್ನೋದನ್ನ ನಿರ್ಧರಿಸಲಿದ್ದಾರೆ. ಹೀಗಾಗಿ ಈ ಧರ್ಮಸ್ಥಳ ದಂಗಲ್ ಇನ್ನಷ್ಟು ದಿನ ಮುಂದುವರಿಯೋದ್ರಲ್ಲಿ ಅನುಮಾನವೇ ಇಲ್ಲ. ಸುನಿಲ್ ಜೊತೆ ಕಿರಣ್ ಹನಿಯಾಡ್ಕ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH